ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ದಿನಾಂಕ 18/5/2019 ನಡೆದಂಥ ಒಂದು GPSTR ಎಕ್ಸಾಮ್ನ ಒಂದು ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನಾಗ ಬಿಡಿಸ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇದಾಗಿ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಕ ಅಕ್ಷರಗಳ ಸಂಖ್ಯೆ ಎಷ್ಟು? ನಿಮ್ಮ ಕನ್ನಡ ವರ್ಣಮಾಲೆ ಅಂತ ತಂದಾಗ ನಿಮಗೆ ಸಂಕ್ಷಿಪ್ತವಾಗಿ ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ನಾವು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನು ಕಾಣಬಹುದು. ಅದರೊಳಗೆ ಸ್ವರಗಳು 13, ವ್ಯಂಜನಗಳು 34, ಹಾಗೆ ಯೋಗವಾಹಕ ಅಕ್ಷರಗಳು 2. ಹಾಗೆ ಇದು ಸ್ವರಗಳಲ್ಲಿ ರಸಸ್ವರ ಮತ್ತು ದೀರ್ಘ ಸ್ವರನ ಅಂತ 2 ಪ್ರಕಾರನ ಕಾಣಬಹುದು. ಹಾಗೆ ವ್ಯಂಜನಗಳಲ್ಲಿ ಒಟ್ಟು 25 ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9 ಅಂತ ಕಾಣ್ಬೋದು. ಇದರೊಳಗೆ ವರ್ಗೀಯ ವ್ಯಂಜನದಲ್ಲಿ ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಹಾಗೆ ಅನುನಾಸಿಕ ಅಕ್ಷರಗಳು 5 ಅಂತ ಬರ್ತವೆ. ಹಾಗೆ ಅವರ್ಗೀಯ ವ್ಯಂಜನಗಳು ಒಟ್ಟಾರೆಯಾಗಿ 9 ನೋಡ್ಬೋದು. ಇದು ನಿಮಗೆ ಒಂದು ಕನ್ನಡ ವರ್ಣಮಾಲೆಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಓಕೆ, ನೆಕ್ಸ್ಟ್ ನೋಡೋಣ. ವೈದ್ಯ ಪದವು ಈ ನಾಮಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ ಅಂತ ಇದೆ. ಹಾಗಾದ್ರೆ ನೋಡಿ, 1ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು, ಡಿ ಸರಿಯಾದ ಉತ್ತರ ಆಗಿತ್ತು. 2, ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕ ಅಕ್ಷರಗಳ ಸಂಖ್ಯೆ 2, ಅನುಸ್ವಾರ ಮತ್ತು ವಿಸರ್ಗ ಅಮ್ ಮತ್ತು ಅಹ ಅಂತಂತ ಇರ್ತೀವಲ್ಲ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ವೈದ್ಯ ಪದವು ಈ ನಾಮಕ್ಕೆ ಉದಾಹರಣೆಯಾಗಿದೆ. ವೈದ್ಯ ಅಂತಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ, ಭಾವನಾಮ. ನಾವು ಅನ್ವರ್ತನಾಮ ಅಂತಂತ ಯಾವುದಕ್ಕೆ ಹೇಳ್ತೀವಿ? ಒಬ್ಬ ವ್ಯಕ್ತಿಯ ರೂಪುರೇಷೆ, ಹಾವ ಭಾವ ನೋಡಿ ನಾವು ಅನ್ವರ್ತನಾಮಕ್ಕೆ ನಾವು ಅದನ್ನು ಉದಾಹರಣೆಗಳಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂತಂದರೆ ವ್ಯಾಪಾರಿ ಇರ್ಬೋದು, ವಿದ್ವಾಂಸ, ಪಂಡಿತ, ಇವೆಲ್ಲ ಏನಾಗ್ತವೆ? ವೈದ್ಯ, ಶಿಕ್ಷಕ, ಪೊಲೀಸ್, ಇವೆಲ್ಲ ಅಂದರೆ ಆ ವ್ಯಕ್ತಿಯ ಒಂದು ಹಾವಭಾವ ಅಥವಾ ವೇಷಭೂಷಣ ನೋಡಿ ನಾವು ಅವರನ್ನು ವೈದ್ಯ ಅಂತೇಳಿ ಅಥವಾ ಒಂದು ಶಿಕ್ಷಕ, ಪೊಲೀಸ್, ಸೈನಿಕ ಈ ಥರ ಗುರ್ತ ಮಾಡ್ತೀವಿ. ಹಾಗಾಗಿ ಇದು ಅನ್ವರ್ತನಾಮ ಆಗಿರುವಂಥದ್ದು ಸ್ನೇಹಿತರೆ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ನೋಡಿ, ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ಪ್ರಕಾರವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ. ಹಲವು ಅನ್ನೋದು ಒಂದು ಪರಿಮಾಣವಾಚಕವಾಗಿದೆ. ಪ್ರಕಾರವಾಚಕ ಅಲ್ಲ, ದಿಗ್ವಾಚಕ ಅಲ್ಲ, ಸಂಖ್ಯಾವಾಚಕ ಅನ್ನೋಲ್ಲ. ಇಲ್ಲೇನಿದೆ? ಹಲವು ಅಂತಂದರೆ ಒಂದು ಪರಿಣಾಮವನ್ನು, ಒಂದು ವಸ್ತುವಿನ ಒಂದು ಪರಿಮಾಣವನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಳೆಯಾಗಲಿ ಪದದಲ್ಲಿನ ಕ್ರಿಯಾರೂಪ ಯಾವುದು? ಅಂದರೆ ಮಳೆಯಾಗಲಿ ನೋಡ್ರಿ, ನಾವು ಆಜ್ಞೆ, ಅಪ್ಪಣೆ ಇವೆಲ್ಲ ಯಾವುದಾಗತ್ತೆ? ವಿದ್ಯಾರ್ಥಕ ರೂಪಕ್ಕೆ ಉದಾಹರಣೆಗಳಾಗ್ತವೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಕ, ಮಳೆಯಾಗಲಿ, ಹಾರೈಕೆ ಮಾಡೋದು, ಅಪ್ಪಣೆ ಮಾಡೋದು, ಆಜ್ಞೆ ಮಾಡೋದು ಇವೆಲ್ಲ ಯಾವುದಕ್ಕೆ? ವಿದ್ಯಾರ್ಥಕ ರೂಪಕ್ಕೆ ಉದಾಹರಣೆಗಳಾಗ್ತವೆ. ಹಾಗಾದರೆ ಸಂಭವನಾರ್ಥಕಕ್ಕೆ ಅಂದರೆ ಮಾಡಿಯಾನು, ಕೇಳಿಯಾನು ಅಂತ ಬರ್ತವೆ. ನಿಷೇಧಾರ್ಥಕಕ್ಕೆ ನೋಡಲಾರೇನು, ಕೇಳಲಾರೇನು ಈ ಥರ ಬರ್ತವೆ. ಪ್ರಶ್ನಾರ್ಥಕಕ್ಕೆ ಯಾರು, ಏನು, ಹೀಗೆ ಈ ಥರ ಒಂದು ಬರುವಂಥದ್ದು. ನೆಕ್ಸ್ಟ್ ಒಂದು ನೋಡಿ, ಉದ್ಯೋಗ ಪದದ ತದ್ಭವ ರೂಪ ಯಾವುದು? ತತ್ಸಮ, ತದ್ಭವ ಅಂತ ಬರ್ತವೆ. ಉದ್ಯೋಗ, ಉಜ್ಜುಗ ಅಂತ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉದ್ಯೋಗ, ಉಜ್ಜುಗ. ನೆಕ್ಸ್ಟ್ ಒಂದು ನೋಡಿ, ರಾಜನ ಪದದಲ್ಲಿರುವ ವಿಭಕ್ತಿ ಯಾವುದು? ಇಲ್ಲಿ ನ ಅಂತ ಬಂದಿದೆ. ನಿಮಗೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅವುಗಳ ಬಗ್ಗೆಯೂ ಸ್ವಲ್ಪ ಮಾಹಿತಿ ಗೊತ್ತಿರಬೇಕಾಗ್ತದೆ. ಹಾಗೆ ಹೊಸಗನ್ನಡ ಮತ್ತು ಹಳೆಗನ್ನಡ ಪ್ರಥಮ, ಉ, ದ್ವಿತೀಯ, ನು, ತೃತೀಯಿಂದ ಚತುರ್ಥಿಗೆ, ಕೆ ಈ ಥರ ಇದಾವಲ್ಲ, ಅವನ್ನೆಲ್ಲ ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಅದರ ಮೇಲೂ ಸಹ ಕ್ವಶನ್ಸ್ಗಳಾಗುವಂಥ ಒಂದು ಚಾನ್ಸಸ್ಗಳಿರ್ತವೆ. ರಾಜನ ಅ ಅಂತ ಇದೆ, ಸೊ ಹಾಗಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ದಿಗಂತ ಪದದಲ್ಲಾಗುವಂತಹ ಸಂಧಿ ಯಾವುದು? ಇಲ್ಲಿ ಯಾವುದು? ದಿಕ್ ಪ್ಲಸ್ ಅಂತ, ದಿಗಂತ. ಇದು ಯಾವುದು? ಜಸ್ತ್ವ ಸಂಧಿಗೆ ಉದಾಹರಣೆ ಆಗ್ತದೆ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಬರುವಂಥ ಜಸ್ತ್ವ ಸಂಧಿಗೆ ದಿಗಂತ ಅನ್ನೋದು ಉದಾಹರಣೆ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ತಲೆದೂಗು ಪದದಲ್ಲಾಗುವಂತಹ ಸಮಾಸ ಯಾವುದು? ಕ್ರಿಯಾ ಸಮಾಸ. ತಲೆಯಲ್ಲಿ ಪ್ಲಸ್ ತೂಗು, ತಲೆದೂಗು ಇದು ಯಾವುದು? ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗುವಂಥದ್ದು. ನೆಕ್ಸ್ಟ್ ಒಂದು ನೋಡಿ, ದ್ವಿರುಕ್ತಿಗೆ ಉದಾಹರಣೆ ಯಾವುದು? ಬಟ್ಟ ಬಯಲು. ಬಯಲು ಪ್ಲಸ್ ಬಯಲು, ಇದು ಬಟ್ಟ ಬಯಲು, ಇದು ಯಾವುದಕ್ಕೆ? ದ್ವಿರುಕ್ತಿಗೆ ಉದಾಹರಣೆ ಆಗಿರುವಂಥದ್ದು. ಗಿರಗಿರನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದು ಅನುಕರಣಾವ್ಯಯ. ಗಿರಗಿರನೆ ಮತ್ತು ಒಂದು ಸ್ನೇಹಿತರಲ್ಲಿ ನೋಡಿ, ನಿಮಗೆ ದ್ವಿರುಕ್ತಿಗೆ ಮತ್ತು ಅನುಕರಣಾವ್ಯಯಕ್ಕೆ ಇರುವಂಥ ಒಂದು ಸಾಮಾನ್ಯ ವ್ಯತ್ಯಾಸ ಅಂತಂದರೆ, ನಾವು ಸಾಮಾನ್ಯವಾಗಿ ದ್ವಿರುಕ್ತಿಯಲ್ಲಿ ನಾವು ಆ ಒಂದು ಬಳಸುವಂಥ ಪದಗಳಿಗೆ ಅಲ್ಲಿ ಅರ್ಥಗಳನ್ನು ನೋಡ್ಬೋದು. ಮೊದಲು ಪ್ಲಸ್ ಮೊದಲು, ಆ ಮೊದಲು ಅನ್ನುವಂಥದ್ದಕ್ಕೆ ಒಂದು ಅರ್ಥನ ನಾವು ಒಂದು ಕಾಣಬಹುದು. ಆದರೆ ಇಲ್ಲಿ ಗಿರ ಅನ್ನುವಂಥದ್ದಕ್ಕೆ ಒಂದು ಅರ್ಥನೇ ಇಲ್ಲ. ಆದರೆ ನಾವು ಒಂದು ವಾಕ್ಯದ ಒಂದು ಅನುಕರಣೆಗಾಗಿ ನಾವು ಅದನ್ನು, ಒಂದು ವಾಕ್ಯದ ಒಂದು ಪೂರ್ಣಾಂಶಕ್ಕಾಗಿ ನಾವು ಅದನ್ನು ಬಳಸ್ತಾ ಇರುವಂಥದ್ದು. ಹಾಗಾಗಿ ಇದು ಒಂದು ದ್ವಿರುಕ್ತಿ ಅಂತಂದರೆ ಗಿರಗಿರನೆ, ಪಟ ಪಟ, ರಪ ರಪ, ಸುಯ್ಯನೆ, ರೊಯ್ಯನೆ ಇವೆಲ್ಲ ಯಾವುದು?
ಅನುಕರಣ ವ್ಯಯಕ್ಕೆ ಉದಾಹರಣೆಗಳಾಗ್ತವೆ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವುದು ಮನೆ ಮಠ ಅನ್ನೋದೇನಾಗಿರ್ತದೆ ಇದು. ಹಾಗಾದರೆ ಮೊದಲು ಅನ್ನೋದು ಇದ್ಯಾವುದು ಜೋಡಿ ಪದ. ಮೊದಲು ಅನ್ನೋದು ಏನಾಯಿತು ಆವಾಗ ಹೇಳಿದಾಗೆ ಮೊದಲು ಪ್ಲಸ್ ಮೊದಲು ಇದು ದ್ವಿರೂಕ್ತಿ ಆಗ್ತದೆ. ಮನೆ ಮಠ, ತುತ್ತ ತುದಿ, ಚಟ ಇದು ಅನುಕರಣ ವ್ಯಯ, ತುತ್ತ ತುದಿ ಇದು ಸಹ ದ್ವಿರೂಕ್ತಿ. ಅದು ಮನೆ ಮಠ ಅನ್ನೋದೇನಾಗ್ತದೆ ಹೇಳಿ ಇಲ್ಲಿ ಇದು ಜೋಡಿ ಪದ ಆಗ್ತದೆ, ಜೋಡಿ ಪದ. ನೆಕ್ಸ್ಟ್ ಒಂದು ನೋಡಿ, ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥ ಆಶ್ಚರ್ಯ ಪಡು ಅನ್ನುವಂಥದ್ದು ಅರ್ಥವನ್ನು ಕೊಡುವಂಥದ್ದು ಸ್ನೇಹಿತರೆ. ಆಪ್ಷನ್ ಎ ಇಸ್ ದ ಆಶ್ಚರ್ಯ ಪಡು ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗ್ತದೆ. ನೆಕ್ಸ್ಟ್ ಒಂದು ನೋಡಿ, ಅರ್ಜಿ ಪದವು ಈ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಹಿಂದೂಸ್ತಾನಿ ಪದದಿಂದ ಈ ಅರ್ಜಿ ಅನ್ನುವಂಥ ಶಬ್ದವು ಬಂದಿರುವಂಥದ್ದು ಹಿಂದೂಸ್ತಾನಿ ಪದವಾಗಿದೆ. ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಅಂತಂತಂದರೆ ಹಿಡಿದುಕೊಂಡು. ನೆಕ್ಸ್ಟ್ ಒಂದು ನೋಡಿ, ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಸಂಬಂಧಾರ್ಥಕ ಅವ್ಯಯಕ್ಕೆ ಮತ್ತು ಆದ್ದರಿಂದ ಇವೆಲ್ಲ ಯಾವುದು ಸಂಬಂಧಾರ್ಥಕಕ್ಕೆ ಅಥವಾ ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳಾಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ನೋಡಿ, ಮೋಸಗಾರ ಪದವು ವ್ಯಾಕರಣಾಂಶ ತದ್ದಿತಾಂತ ಅವ್ಯಯ ಆಗ್ತದೆ. ತದ್ದಿತಾಂತ ಮೋಸವನ್ನು ಮಾಡುವನು ಯಾರು? ಮೋಸಗಾರ. ಇದು ಯಾವುದು? ತದ್ದಿತಾಂತ ಗಾರಕಾರ. ಈಗ ಇವೆಲ್ಲ ಬಂದಾಗ ತದ್ದಿತಾಂತ ಅವ್ಯಯ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಒಂದು ನೋಡಿ, ಓಟ ಪದದ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದ ಕೃದಂತ ಭಾವನಾಮಕ್ಕೆ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವ ಯಾವುದು ಅಂತ ಕೇಳಿದಾಗ ಅದು ಸಾಮಾನ್ಯ ವಾಕ್ಯ. ಒಂದು ವಾಕ್ಯವು ಸಾಮಾನ್ಯವಾಗಿ ಕರ್ತೃ ಕರ್ಮ ಕ್ರಿಯಾಪದವನ್ನು ಒಳಗೊಂಡಿರಬೇಕು ಅಂಥದ್ದು ಯಾವುದು? ಸಾಮಾನ್ಯ. ಹಾಗೆ ಒಂದು ವಾಕ್ಯದ ಕೊನೆಯಲ್ಲಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂಥದ್ದು ಅಥವಾ ಅಂಥ ಪದಕ್ಕೆ ನಾವು ಸಾಮಾನ್ಯ ವಾಕ್ಯ ಅಂತೇಳಿ ಹೇಳ್ತೀವಿ. ಒಂದು ಅಭಿಪ್ರಾಯ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂಥ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ವಿವರಣಾತ್ಮಕ ಚಿಹ್ನೆ ಆಗ್ತದೆ ಸ್ನೇಹಿತರೆ. ವಿವರಣಾತ್ಮಕ ಚಿಹ್ನೆಯನ್ನು ನಾವು ಬಳಸುವಂಥದ್ದು. ಧರಣಿ ಪದದ ಸಮಾನಾರ್ಥಕ ಪದ ಭೂಮಿ. ಧರಣಿ ಅಂತಂದರೆ ಇಳೆ, ಪೃಥ್ವಿ, ಭೂಮಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಸಿದ್ಧ, ಅಪ್ರಸಿದ್ಧ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಒಂದು ನೋಡಿ, ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಇದು ಸಂಭವನಾರ್ಥಕ. ಬಾಳಿಯಾನು, ಕೇಳಿಯಾನು, ಮಾಡಿಯಾನು ಅಂದರೆ ಇದನ್ನು ಒಂದು ಭವಿಷ್ಯದ ಕಾಲದ ರೂಪದಲ್ಲಿ ಆ ರೂಪದಲ್ಲಿ ಹೇಳ್ತಾ ಇರುವಂಥದ್ದು ಸಂಭವನೀಯ. ಹಾಗಾಗಿ ಬಾಳಿಯಾನು ಅನ್ನೋದು ಇಲ್ಲಿ ಸಂಭವನಾರ್ಥಕ ವ್ಯಾಕರಣಾಂಶ ಆಗಿರುವಂಥದ್ದು ಸ್ನೇಹಿತರೆ. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದ ಇದೊಂದು ಸರ್ವನಾಮ ಆಗಿದೆ. ನಾವು ಅನ್ನುವಂಥದ್ದು ಒಂದು ಸರ್ವನಾಮ ಅನ್ನುವಂಥ ಒಂದು ವ್ಯಾಕರಣಾಂಶಕ್ಕೆ ಸೇರುವಂಥದ್ದು. ಮಗುವಿನ ಮುಖವು ಪೂರ್ಣ ಚಂದ್ರನಂತೆ ಫಳನೆ ಹೊಳೆಯುತ್ತಿತ್ತು. ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಉಪಮೇಯ ಮತ್ತು ಉಪಮಾನ ಅಂತ ಬರ್ತವೆ. ಇಲ್ಲಿ ಉಪಮೇಯವನ್ನು ಏನಾಗಿದೆ ಅಲ್ಲಿ ಉಪಮಾಲಂಕಾರ ಅಂತಂತೇಳಿ ಹೇಳ್ತೀವಿ. ಯಾಕಂತಂದರೆ ಇಲ್ಲಿ ಉಪಮಾನ ಮತ್ತು ಉಪಮೇಯವನ್ನು ಇದು ಒಂದಕ್ಕೊಂದು ಪರಸ್ಪರ ಹೋಲಿಸಿದ್ದಾರೆ. ಹಾಗಾಗಿ ಅಭೇದವಾಗಿ ಹೋಲಿಸುವಂಥದ್ದು ಯಾವುದು ಅಂತ ಕೇಳಿದಾಗ ಅದು ರೂಪಕಾಲಂಕಾರ. ಅದು ಎರಡೂ ಒಂದೇ ಅಂತಂತ ಹೇಳೋದು. ಉಪಮಾನ ಮತ್ತು ಉಪಮೇಯ ಎರಡೂ ಒಂದೇ ಅಂತಂತ ಹೇಳುವಂಥ ಅಲಂಕಾರ ಯಾವುದು ಅಂತ ಕೇಳಿದಾಗ ರೂಪಕಾಲಂಕಾರ. ಉತ್ಪ್ರೇಕ್ಷೆ ಅಲಂಕಾರ ನಾವು ಅದನ್ನು ಕಲ್ಪನೆ ಮಾಡಿಕೊಂಡು ಹೇಳುವಂಥದ್ದು, ಊಹಿಸಿ ಕಲ್ಪನೆ ಆಧಾರಿತವಾಗಿ ಹೇಳುವಂಥದ್ದು. ದೃಷ್ಟಾಂತ ಅಲಂಕಾರ ಅಂತಂದ್ರೆ ಸಾಮಾನ್ಯವಾಗಿ ಗಾದೆ ಮಾತುಗಳಾಗಿರ್ತವೆ. ಓಕೆ ನೋಡಿ, ಇದು ನೋಡಿ. ಹಾಗಾದರೆ ಉಪಮಾಲಂಕಾರ ಅನ್ನೋದು ಇಲ್ಲಿ ಉಪಮಾಲಂಕಾರ ಅಂತಂದರೆ ಇದು ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸುವುದು ಉಪಮಾಲಂಕಾರ. ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ 144. ಹಾಗಾದರೆ ವಾರ್ಧಕ ಷಟ್ಪದಿಯಲ್ಲಿ ನಾವು 5 ನಾವು ಗಣಗಳನ್ನು ನಾವು ಕಾಣ್ಬೋದು. ಬಾಮಿನಿ ಷಟ್ಪದಿಯಲ್ಲಿ ನಾವು 3-4 ಕಾಣ್ಬೋದು. ವಾರ್ಧಕ ಷಟ್ಪದಿಯಲ್ಲಿ ನಾವು 5 ಒಂದು ಮಾತ್ರೆಗಳ ಒಂದು ಗಣ ವಿಂಗಡಣೆಯನ್ನು ನಾವು ಕಾಣಬಹುದಾಗಿದೆ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ಎಲ್ಲ ರೀತಿಯ ಒಂದು ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದ.